ಕೈ ಪಕ್ಷದ ನಾಯಕ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ಒಂದು ಅವರ ಪಕ್ಷಕ್ಕೆ ಅವರ ಮುಖ್ಯಮಂತ್ರಿಗಳಿಗೆ ಮುಜುಗರ ಆಗಬಹುದು, ಪ್ರತಿಪಕ್ಷದಲ್ಲಿ ಕೂತ್ಕೊಳ್ಳೋರಿಗೆ ಆಹಾರ ಅಂತೂ ಗ್ಯಾರಂಟಿ ಆಗುತ್ತೆ. ಬರ್ತಾ ಇದೆ ಈ ಮಧ್ಯಾಹ್ನದ ಬ್ರೇಕಿಂಗ್ ನ್ಯೂಸ್. ಕುರುಕ್ಷೇತ್ರದ ಅಖಾಡದಲ್ಲಿ ಎಸ್.ಆರ್. ಶ್ರೀನಿವಾಸ್ ಸ್ಫೋಟಕ ಹೇಳಿಕೆ ಇದೀಗ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಲೋಕ ಚುನಾವಣಾ ಫಲಿತಾಂಶದ ಮೇಲೆ ಮುಖ್ಯಮಂತ್ರಿಗಳ ಭವಿಷ್ಯ ನಿಂತಿದೆಯಾ ಅನ್ನೋ ಪ್ರಶ್ನೆ ರಾಜಕೀಯ ಪಡಸಾಲೆಯಲ್ಲಿ ಜೋರಾಗ್ತಾ ಇದೆ. ಈಗ ಈ ಮುಖ್ಯಮಂತ್ರಿಗಳ ಕುರ್ಚಿಯ ಅಳ್ಳಾಡುವಿಕೆ ಇದೆಯಲ್ಲ, ಅವಾಗವಾಗ ಮುನ್ನೆಲೆಗೆ ಬರುತ್ತೆ, ಅವಾಗವಾಗ ಸೈಲೆಂಟ್ ಆಗುತ್ತೆ. ಅವರ ಪಕ್ಷದ ನಾಯಕರೇ ಮಾತಾಡಿದಾಗ ಪ್ರತಿಪಕ್ಷದವ್ರು ಬಿಡ್ತಾರಾ? ಲೋಕ ಸಮರದಲ್ಲಿ ರಾಜ್ಯದಿಂದ ಕನಿಷ್ಠ 20 ಸ್ಥಾನ ಗೆಲ್ಲುವ ಟಾರ್ಗೆಟ್, ಸಪೋಸ್ ಟಾರ್ಗೆಟ್ ರೀಚ್ ಆಗದೆ ಹೋದ್ರೆ ಮುಖ್ಯಮಂತ್ರಿಗಳು ಬದಲಾಗ್ತಾರಾ ಅನ್ನೋ ಪ್ರಶ್ನೆ ರೈಸ್ ಆಗ್ತಾ ಇದೆ. ಹೆಚ್ಚು ಸ್ಥಾನ ಗೆಲ್ಲದೆ ಹೋದ್ರೆ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ಏನಾದ್ರೂ ರಾಜೀನಾಮೆ ಕೊಡ್ತಾರಾ? ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂದ್ರು ಎಸ್.ಆರ್. ಶ್ರೀನಿವಾಸ್. ತಿಪ್ಟೂರಿನಲ್ಲಿ ನಡೆದಂತಹ ಕಾಂಗ್ರೆಸ್ ಪ್ರಚಾರದ ವೇಳೆ ಸಭೆಯಲ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಗುಬ್ಬಿ ವಾಸು ಹೇಳಿಕೆ ಬೆನ್ನಲ್ಲೇ ರಾಜಕೀಯ ಪಡಸಾಲೆಯಲ್ಲಿ ಇದೀಗ ಚರ್ಚೆ ನಡೀತಾ ಇದೆ. ಬಹಳ ಕುತೂಹಲಕಾರಿ ಬೆಳವಣಿಗೆ. ಇದ್ರ ಬಗ್ಗೆ ಭಾರತೀಯ ಜನತಾ ಪಕ್ಷದವರು ಅವರು ಸುಮ್ಮನಿರಕ್ಕೆ ಸಾಧ್ಯನೇ ಇಲ್ಲ. ಈ ತರದೆಲ್ಲ ವಿಷಯ ಸಿಕ್ಕಾಗ ಆರ್ ಅಶೋಕ್ ಮತ್ತು ರವಿಕುಮಾರ್ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ಇವತ್ತು ನಮ್ಮ ಸರ್ಕಾರ ಇದೆ. ನಮ್ಮ ಸರ್ಕಾರ ಏನಾದ್ರೂ ಹೆಚ್ಚಿನ ಸೀಟ ಲೋಕಸಭೆಯಲ್ಲಿ ನಾವು ಗಳಿಸಲಿಲ್ಲ ಅಂತಂದ್ರೆ ನೈತಿಕ ಹೊಣೆ ಮತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಆ ಒಂದು ಕಾರಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರ, ಶೋಷಿತರ ಪರ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಯತ್ನವನ್ನ ಕೊಡೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ಸಿನ ಕರ್ನಾಟಕದ ಸ್ಥಿತಿ ಬಗ್ಗೆ ಹೇಳಿದ್ದಾರೆ. ಇಲ್ಲಿ CM, ಸೂಪರ್ CM, ಶ್ಯಾಡೋ CM ಬಹಳ ಜನ ಜಾಸ್ತಿ ಇದ್ದಾರೆ. ಸಿದ್ದರಾಮಯ್ಯನ ಕಾಲು ಎಳೆಯುವಂಥದ್ದಕ್ಕೆ BJP ಅವರು ಬೇಕಾಗಿಲ್ಲ. ಕಾಂಗ್ರೆಸ್ ಅಲ್ಲೇ ಶ್ಯಾಡೋ CMಗಳು ಬಹಳ ಜನ ಇದ್ದಾರೆ. ಮತ್ತೆ ಹರಿಪ್ರಸಾದ್ ಅವರು ಅವ್ರ ಬಗ್ಗೆ ಪದೇ ಪದೇ ಟೀಕೆ ಮಾಡ್ತಾ ಇರುವಂಥದ್ದು, DK ಶಿವಕುಮಾರ್ ಒಳಗಡೆ ಮಸಲತ್ ಮಾಡ್ತಾ ಇರುವಂಥದ್ದು, ಪರಮೇಶ್ವರ್ ಅವರು ಅವ್ರದೇ ಒಂದು ಗ್ಯಾಂಗು, ದಲಿತರ ಒಂದು ಅಸ್ತ್ರ ಇಟ್ಕೊಂಡು ಅವರು ಹೋರಾಟ ಮಾಡ್ತಾ ಇದ್ದಾರೆ, ಮಾದೇವಪ್ಪ ಹೋರಾಟ ಮಾಡ್ತಾ ಇದ್ದಾರೆ, ದಲಿತರಿಗೆ ಅನ್ಯಾಯ ಆಗಿದೆ ಅಂತ. ಅದರಿಂದ ಅದಕ್ಕೆ ಪ್ರಧಾನಮಂತ್ರಿಗಳು ಹೇಳಿರುವಂಥದ್ದು ಈ ಶ್ಯಾಡೋ CMಗಳು, ಸಿಟ್ಟಿಂಗ್ CMಗಳು ಇವೆಲ್ಲ ಜಾಸ್ತಿ ಆಗಿದೆ ಕಾಂಗ್ರೆಸ್. ಅದರಿಂದ ಇವತ್ತು ಗುಬ್ಬಿ ಶ್ರೀನಿವಾಸ್ ಅವರು ಏನು ಕಾಂಗ್ರೆಸ್ಸಿನ ಒಳಜಗಳದ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಒಳಜಗಳ ಇದೆ, ಅದಕ್ಕೋಸ್ಕರ ನಾವು ಸೋಲ್ತೀರಿ ಅನ್ನೋ ಮಾತನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಯಾವ ಒಂದು ವೈಫಲ್ಯದ ಆಡಳಿತವನ್ನ ನಡೆಸ್ತಾ ಇದೆ. ಕುಡಿಯಕ್ ನೀರ್ ಕೊಡಕ್ ಆಗ್ತಾ ಇಲ್ಲ, ರೈತರಿಗೆ ಸಹಾಯಕ್ಕೆ ಬರಕ್ ಆಗ್ತಾ ಇಲ್ಲ, ಪರಿಹಾರ ನೀಡಿಲ್ಲ, ಸ್ಯಾಲ್ರಿ ಕೊಡಕ್ಕೆ ಈ ಸರ್ಕಾರದ ಹತ್ರ ಹಣ ಇಲ್ಲ, ಅಕ್ಕಿ ದುಡ್ಡನ್ನ ಕೊಡೋದಕ್ಕೆ ಸರ್ಕಾರದ ಹತ್ರ ಹಣ ಇಲ್ಲ, ಮತ್ತು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲತೆಯನ್ನು ಕಂಡಿದೆ. ಇದರ ಆಧಾರದ ಮೇಲೆ ಮತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಅತ್ಯುನ್ನತವಾಗಿರ್ತಕ್ಕಂಥ ಆಡಳಿತವನ್ನ ನಡೆಸ್ತಾ ಇದ್ದಾರೆ. ಜಗತ್ತೇ ಭಾರತದ ಕಡೆಗೆ ತಿರುಗಿ ನೋಡೋ ರೀತಿನಲ್ಲಿ ಒಂದು ಒಳ್ಳೆಯ ಆಡಳಿತವನ್ನ ಕೊಡ್ತಾ ಇದ್ದಾರೆ. ಅದನ್ನ ನೋಡ್ಬೇಕು. ನಾನು ಈಗಲೇ ಹೇಳಕ್ ಹೋಗೋದಿಲ್ಲ. ನೋಡೋಣ, ಫಲಿತಾಂಶ ಬರ್ಲಿ. ಫಲಿತಾಂಶ ನಿಶ್ಚಿತವಾಗಿ ನಮಗೆ ಅನಿಸ್ತಾ ಇದೆ 28ಕ್ಕೆ 28 ಸೀಟ್ಗಳನ್ನ ಗೆಲ್ತೇವೆ. ಅದರ ನೈತಿಕ ಹೊಣೆಯನ್ನ ಅವ್ರು ಹೊರಬೇಕಾಗತ್ತೆ. ಇಷ್ಟು ಮಾತ್ರ ನಾನು ಹೇಳ್ತೇನೆ. ಅವ್ರು ರಾಜೀನಾಮೆ ಕೊಡ್ತಾರಾ ಬಿಡ್ತಾರಾ ಇದನ್ನ ನಾನು ಹೇಳಕ್ ಹೋಗೋದಿಲ್ಲ. ಅದರ ನೈತಿಕ ಹೊಣೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.